ನಿಮ್ಮ ಹೆಸರು? ಕುಮಾರಸ್ವಾಮಿ ಸರ್. ಯಾವರು? ಚನ್ನಪಟ್ಟಣ ಪಕ್ಕ ಕನಸಂದ್ರ. ಎಷ್ಟು ಏಜ್ ನಿಮ್ಮದು? 53. ಓಕೆ. ನಿಮಗೆ ಮೈಗ್ರೇನ್ ಇತ್ತು ಅಂತ ನೋಡಿದ್ದೀನಿ. ಆಮೇಲೆ TSH ಲೆವೆಲ್ ಭಾರಿ ಅಬ್ನಾರ್ಮಲ್ ಥೈರಾಯ್ಡ್ ಇದ್ರದ್ದು. ಮತ್ತು ಇನ್ನೇನೇ ನಂಬತ್ತಮ್ಮ ನೀವು ಹೇಳಮ್ಮ. ನಿಮ್ಮ ಮಗಳು ಫ್ಯಾಟಿ ಲಿವರು. ಹಾಂ, ಹಾಂ. ತಲೆನೋವು ಎಷ್ಟು ವರ್ಷಕ್ಕಿತ್ತು? 20 ಇಯರ್ಸಿಂದ. ಈಗ ರೀಸೆಂಟ್ ಆಗಿ 5 years ಇಂದ ಲೈಕ್ ಪರ್ ಡೇ 5 ಟ್ಯಾಬ್ಲೆಟ್ಸ್ ಹಂಗಾದ್ರೂ ತಗೊಂತಾ ಇದ್ರು. ಮತ್ತೆ ಕೈ ಕಾಲೆಲ್ಲ ಉರಿಯೋದು ಆ ಥರ ಪ್ರಾಬ್ಲಮ್ ಇತ್ತು. ಇಲ್ಲಿ ಶೋಲ್ಡರ್ ಪೇನ್ ಇತ್ತು. ಓಕೆ. ಈಗ ಮೈಗ್ರೇನ್ ತಲೆನೋವು ಎಷ್ಟು ದಿನದಲ್ಲಿ ಹೊರಟೋಯ್ತು ಪೂರ್ತಿ? ಫಸ್ಟ್ ಕಡಿಮೆ ಆಗಿದ್ದು ಎಷ್ಟು ದಿನದಲ್ಲಿ? 8 days ಅಲ್ಲ, ಬೇಗನೆ ಕಡಿಮೆ ಆಯ್ತು ಸರ್. ನಾವು ಅಬ್ಸರ್ವ್ ಮಾಡಿದ್ದು 1 week ಒಳಗಡೆ. ಓಕೆ ಓಕೆ. 3 days ಒಳಗಡೆ ಕಡಿಮೆ ಆಯ್ತು ನಮಗೆ. ಬಟ್ ನಮ್ಗೆ ಅಬ್ಸರ್ವ್ ಮಾಡ್ಕೊಂಡು 1 ವಾರದ ಒಳಗಡೆ ಫುಲ್. ಈಗ 1 month ಇಂದ ಯಾವ ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ ವಾರಕ್ಕೆ 3 ಸಲ ಆದ್ರೂ ನಾನು ವ್ಯಾಸೋಗ್ರೈನ್ ನೈಸಿಪ್ 2 ತಗೋಬೇಕಿತ್ತು. ಬರೀ ವ್ಯಾಸೋಗ್ರೈನ್ ತಗೊಂಡ್ರು ಹೋಗ್ತಿರ್ಲಿಲ್ಲ. ತಲೆ ಸಿಡಿತಾ ಇರೋದು ಒಂಥರ ಸಿಡ್ಲು ಹೊಡೆದಂಗೆ. ಅದು 2 ತಗೊಂಡು 1 hour ಬಿಟ್ಟು ಆದ್ಮೇಲೆ ಕಡಿಮೆ ಆಗ್ತಿತ್ತು. ಇವಾಗ 1 month ಇಂದ 1 ಟ್ಯಾಬ್ಲೆಟ್ ಕೂಡ ಮುಟ್ಟಿಲ್ಲ. ಅಂದ್ರೆ ನಮ್ಮ ಮೆಡಿಸಿನ್ ತಗೊಂಡ್ಮೇಲೆ ಯಾವ ಟ್ಯಾಬ್ಲೆಟ್ ತಗೊಂಡಿಲ್ಲ. ಆಮೇಲೆ TSH ಲೆವೆಲ್ ನಂಗೆ ಆಶ್ಚರ್ಯ ಆಯ್ತಲ್ಲಪ್ಪ. ಊಟ ಸರ್ ನೀವು ಹೇಗೆ ಹೇಳಿದ್ರು ಲೀಚ್ ಮಾಡಿರೋ ತರಕಾರಿ ಸೊಪ್ಪು ಮತ್ತೆ ಉಪ್ಪಿಲ್ಲದೆ ಇರೋ ಊಟ ಜಾಸ್ತಿ ಅದು ಅಡಿಗೆ ಮಾಡ್ಬೇಕಾದ್ರೆ ನಾನೇನು ಕಿಡ್ನಿ ಡಯಟ್ ಹೇಳಿದ್ನೋ ಅದೇ ಮಾಡಿದ್ರಿ. ಫಾಲೋ ಮಾಡಕ್ ಹೇಳಿದ್ರಿ. ಅದು ಕಂಪ್ಲೀಟ್. ಯಾಕೆಂದ್ರೆ ಥೈರಾಯ್ಡ್ದು TSH ಲೆವೆಲ್ 10.4 ಇದ್ದಿದ್ದು 1 ತಿಂಗಳಲ್ಲೇ ನಾರ್ಮಲ್ ಬಂದಿದೆ. ಅದು ಕಾಫಿ ಟೀ ಏನು ಕೊಟ್ಟಿಲ್ಲ. ಶುಗರ್ ಅಂತೂ ಯಾವ್ದು ಸ್ವೀಟ್ ಐಟಮ್ ಕೊಟ್ಟಿಲ್ಲ. ಮತ್ತೆ ಆಯಿಲ್ ಇರೋ ಕರ್ದಿರೋದು ಯಾವ್ದು ಕೊಟ್ಟಿಲ್ಲ. ವೆರಿ ಗುಡ್. ಕೊಬ್ಬರಿ ಎಣ್ಣೆಂತೂ ಭಾರಿ ಒಳ್ಳೇದು. ಮತ್ತೆ ಕಡ್ಲೆಕಾಯಿ ಮಿಕ್ಸ್ ಮಾಡ್ಕೊಂಡು 1 ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಾರೆ ಇಡೀ ಮನೆಯವರಿಗೆ. ಅವು ನೋಡ್ರಿ ಎಲ್ಲ ಚೆನ್ನಾಗಿರುತ್ತೆ ಆರೋಗ್ಯ. ಅಷ್ಟೇ. ಭಾರಿ ಖುಷಿ ಆಯ್ತಪ್ಪ. ರಿಯಲಿ ಐ ಆಮ್ ರಿಯಲಿ ನನಗೇನೆ ಆಶ್ಚರ್ಯ ಅಂತ. ಎಸ್ಪೆಷಲಿ ಥೈರಾಯ್ಡ್ದು 10.402 ಇರೋದು ಈಗ 1 point something ಆಗಿದೆ ಅಂದರೆ ಎಕ್ಸಲೆಂಟ್. ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಮ್ಮ. ಥ್ಯಾಂಕ್ ಯು.